ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ನಾಡಿನಾದ್ಯಂತ ಎಲ್ಲ ಸಮುದಾಯದ ಶ್ರೀಗಳಿಗೆ ಆಹ್ವಾನ ನೀಡಲಾಗಿದೆ. ಯಾದಗಿರಿಯ ಕೋಲಿ ಸಮಾಜದ ಶ್ರೀಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಕೋಲಿ ಸಮಾಜದ ಬ್ರಹ್ಮಶ್ರೀ ರಾಜು ಸ್ವಾಮೀಜಿಗಳಿಗೆ ಸಂದಂತ ಗೌರವ ಇದೆ. ಅಧಿಕೃತ ಆಹ್ವಾನವನ್ನ ವಿಶ್ವ ಹಿಂದೂ ಪರಿಷತ್ ನೀಡಿದೆ. ಜಗತ್ತಿನ 4,000 ಸಂತರಿಗೆ ಆಹ್ವಾನವನ್ನ ನೀಡಲಾಗಿದೆ. ಅದರಲ್ಲಿ ತಾವೂ ಒಬ್ಬರು ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಗಳು. ಇದಕ್ಕೆ ಬನ್ನಿ ಅಂತ ಆಹ್ವಾನ ಕೊಡೋದಿದೆಯಲ್ಲ, ಅದೇ ಈಗ ದೊಡ್ಡ ಹೆಮ್ಮೆ, ದೊಡ್ಡ ಖುಷಿ. ಇದು ನಮಗೂ ಕೂಡ ಸಿಕ್ಕಿದೆ ಅಲ್ಲ ಅನ್ನುವಂಥ ಸಂತೋಷದಲ್ಲಿ ಶ್ರೀಗಳು ಇದ್ದಾರೆ. ಸುಮಾರು ಜಗತ್ತಿನ 4,000 ಸಂತರಿಗೆ ಆಹ್ವಾನವನ್ನು ನೀಡಲಾಗಿದೆ. ಕೋಲಿ ಸಮಾಜದ ಬ್ರಹ್ಮಶ್ರೀ ರಾಜು ಸ್ವಾಮಿಗಳಿಗೆ ಕೂಡ ಈ ಆಹ್ವಾನವನ್ನು ವಿಶ್ವ ಹಿಂದೂ ಪರಿಷತ್ ನೀಡಿದೆ. ಆ ಕಾರಣಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ವತಿಯಿಂದ ಪ್ರಥಮ ಜಗದ್ಗುರು ಭಗವಾನ್ ವೇದವ್ಯಾಸ ಸಂಸ್ಥಾನ ಬ್ರಹ್ಮರ್ಷಿ ಪೀಠದ ಬ್ರಹ್ಮಶ್ರೀ ರಾಜು ಸ್ವಾಮೀಜಿಯವರನ್ನು ಕೂಡ ನಮ್ಮನ್ನು ಕೂಡ ಆಯ್ಕೆ ಮಾಡಿ ವಿಶೇಷ ಆಹ್ವಾನವನ್ನು ಅಯೋಧ್ಯ ಟ್ರಸ್ಟ್ ವತಿಯಿಂದ ನಮ್ಗೆ ಆಹ್ವಾನ ಪತ್ರಿಕೆ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಅತಿ ಹೆಮ್ಮೆಯಿಂದ ಹೇಳ್ಕೊತೀವಿ. ದೇಶದೊಳಗೆ ಜರುಗ್ತಾ ಇರುವಂಥ ಈ ಹಬ್ಬದ ವಾತಾವರಣದಲ್ಲಿ ಶ್ರೀರಾಮ ಜನ್ಮಭೂಮಿಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಮಗೆ ಬಹಳ ಹೆಮ್ಮೆಯ ವಿಷಯ ಇದೆ. ಇಡೀ ನಮ್ಮ ಎಲ್ಲ ಯಾದಗಿರಿ ಜಿಲ್ಲಾ ಪರವಾಗಿ ನಾವು ಅಯೋಧ್ಯೆಯ ರಾಮತೀರ್ಥ ಟ್ರಸ್ಟ್ ಕಮಿಟಿಯವರಿಗೆ ಧನ್ಯವಾದ ತಿಳಿಸ್ತೀವಿ. ಹಾಗೆ ಪ್ರಧಾನಿ ಕಚೇರಿಯವರಿಗೂ ಕೂಡ ಧನ್ಯವಾದ ತಿಳಿಸ್ತೀವಿ. ಹಬ್ಬದ ವಾತಾವರಣ ಸೃಷ್ಟಿಯಾದಂಥ ಶ್ರೀರಾಮ ಜನ್ಮಭೂಮಿಯ ಸ್ಥಳದಲ್ಲಿ